ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಇವಾಗ ಟೈಮ್ ಬಂದ್ಬಿಟ್ಟು 5:45 ಆಗಿದೆ. ಈಗ ಮತ್ತೆ ನಾವು ಬೈಕ್ ಟ್ಯಾಕ್ಸಿಲಿ ವರ್ಕ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ 2-3 ದಿನದಿಂದ ನಾವು ಸ್ವಲ್ಪ ಬ್ಯುಸಿಯಾಗಿದ್ದ ಕಾರಣ ಯಾವುದೂ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಬೈಕ್ ಟ್ಯಾಕ್ಸಿಲಿ. ಅದಕ್ಕೆ ಇವತ್ತು ನೋಡೋಣ ಎಷ್ಟಾಗುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ನಮ್ಮ ಸೆಲ್ಫಿ ಎಲ್ಲ ತೆಗಿಬೇಕಂತ ಇದಕ್ಕೆ ಫೋಟೋ ಗಿಟ್ಟೋ ಕೊಟ್ಕೊಂಡು. ಆ್ಯಕ್ಚುಲಿ 2-3 ದಿನದಿಂದ ಏನು ಮಾಡೋಕ್ಕಾಗ್ತಿಲ್ಲ. ಇವರು ಕೆಲಸಗಳು ಎಲ್ಲ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಇವತ್ತಾದರೂ ಎಷ್ಟಾದರೂ ಒಂದು ಅರ್ನಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಎಷ್ಟಾಗುತ್ತೆ ಅಂತ ಅರ್ನಿಂಗು ನೋಡೋಣ. ವೆಯ್ಟ್ ಮಾಡ್ತೀನಿ ಆರ್ಡರಿಗೆ. ಆಗಲೇ ಆನ್ ಮಾಡಿದ್ದೀನಿ ಎಲ್ಲ ಡ್ಯೂಟಿನೂ. ನೋಡೋಣ ಎಷ್ಟು ಸಿಗುತ್ತೆ ಇವತ್ತು ಅರ್ನಿಂಗ್ ಅಂತ. ಅದು ಅಲ್ಲದೆ ಇವತ್ತು ರ್ಯಾಪಿಡೋದಲ್ಲಿ ಇನ್ಸೆಂಟಿವ್ ಬೇರೆ ಇದೆ ಅಂತ ಹಾಕ್ಯಾನೆ. ಅಕ್ಕನಿಗೆ ಏನು ಇನ್ಸೆಂಟಿವ್ ಕೊಡ್ತಾ ಗೊತ್ತಿಲ್ಲ. 22 ಕಂಪ್ಲೀಟ್ ಮಾಡಿದ್ರೆ 500 ರೂಪಾಯಿ ಸಿಗುತ್ತೆ. 35 ಕಂಪ್ಲೀಟ್ ಮಾಡಿದ್ರೆ ಟೋಟಲ್ 1000 ರೂಪೀಸ್ ಸಿಗುತ್ತೆ. ನೋಡಿ, ಇನ್ಸೆಂಟಿವ್ ಏನೋ ಇದೆ. ಅಕ್ಕನ ಇನ್ಸೆಂಟಿವ್ಗೆ ನಂಬ್ಕೊಂಡು ಮಾಡಿದ್ರೆ ನಮ್ಗೆ ನಾರ್ಮಲ್ ಅರ್ನಿಂಗ್ ಮಾಡೋದಕ್ಕೂ ಕಷ್ಟ ಆಗೋಗುತ್ತೆ. ಆ ಥರ ಇರುತ್ತೆ ಇನ್ಸೆಂಟಿವ್ಸು. ಈಗೆಲ್ಲ ಪ್ಲ್ಯಾನಿಂಗ್ ಹೋಗರು ನನ್ನ ಮಕ್ಕಳದು. ಎಂಥ ನನ್ನ ಮಕ್ಕಳು ಅಂದರೆ ಇವರೆಲ್ಲ. ಬನ್ನಿ ಹೋಗ್ತಾ ಎಲ್ಲ ಹೇಳ್ತೀನಿ ಏನು ಕತೆ ಅಂತ. ನಿಮಗೆ ಒಂದು 15-16 ಆರ್ಡ್ರವರೆಗೂ ಚೆನ್ನಾಗಿ ಕೊಡ್ತಾನೆ. ಒಂದಜ್ಜಿ 15ನೇ ಆರ್ಡ್ರ್ ಮೇಲೆ ಬರೀ ಫೇಕ್ ಆರ್ಡ್ರ್ಗಳು, ಇಲ್ಲಾಂದರೆ ಮತ್ತೆ ಲೇಟ್ ಆಗೋಂಥದ್ದು, ಇಲ್ಲ ಆರ್ಡರ್ಗಳೇ ಇರಲ್ಲ. ಆ ಥರ ಮಾಡಾಕ್ಬಿಡ್ತಾನೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನನ್ನ ಮಕ್ಕಳೇ ಇರ್ತಾರೆ ಇವರೆಲ್ಲ. ಎಲ್ಲಿ ಇವರು ಒಂದು ಆರ್ಡ್ರ್ ಬರ್ತಿಲ್ಲ ನನಗೆ. ಅವಾಗಿಂದ ಆನ್ಲೈನಲ್ಲಿ ಇದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್, ವೆಯ್ಟ್ ಮಾಡೋಣ. ಯಾವುದಾದ್ರೂ ಫಸ್ಟ್ ಆರ್ಡ್ರಲ್ಲಿ ನಿಮಗೆ ಸಿಗ್ತೀನಿ. ಸ್ನೇಹಿತರೆ, ಇವಾಗ ಒಂದು ಊಬರಲ್ಲೇ ಒಂದು ಆರ್ಡರ್ ಅಸೈನ್ ಆಗಿದೆ 72 ರೂಪೀಸಿಗೆ. ಇಲ್ಲೇ 1.2 ಕಿಲೋಮೀಟರ್ ಇರೋದು. ಬನ್ನಿ ಫ್ರೆಂಡ್ಸು, ನಾನು ಪಿಕಪ್ ಲೊಕೇಶನಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ನೋಡೋಣ ಆರ್ಡರ್ ಎಲ್ಲಿದೆ ಅಂತ. ನಾನು ಅಜ್ಜಿ ಸ್ನೇಹಿತರೆ, ನಾನು ಇವಾಗ ಪಿಕಪ್ ಲೊಕೇಶನಿಗೆ ಬಂದೀನಿ. ಕಾಲ್ ಮಾಡೋಣ ಕಸ್ಟಮರ್ ಎಲ್ಲಿದ್ದಾರೆ ಅಂತ. ಕೂತ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಒಬ್ಬರು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 15 ನಿಮಿಷ ತೋರಿಸ್ತಾ ಇದೆ. 6.5 ಕಿಲೋಮೀಟ್ರು. ಬನ್ನಿ ಫ್ರೆಂಡ್ಸು, ನಾನು ನಿಮಗೆ ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ನೋಡೋಣ ಎಲ್ಲಿದೆ ಆರ್ಡರ್ ಅಂತ. ಬನ್ನಿ. ಒಂದು ನಿಮಿಷ. 64 ಚೇಂಜ್ ಇಲ್ಲ ಸರ್. ಚೇಂಜ್ 60 ರೂಪಾಯಿ ಕೊಡಿ. 10 ರೂಪಾಯಿ ಕೊಡಿ. ಇನ್ನು ಚೇಂಜ್ ಬೇಕು ನನಗೆ. ಚೇಂಜ್ ಎಲ್ಲಿರಲಿ ನಾವು. ಕೊಡಿ ಫ್ರೆಂಡ್ಸ್. ಇವಾಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಇಲ್ಲೇ ಮೊಯ್ಯಪ್ಪನ ಪಾಳ್ಯದಿಂದ ಇಲ್ಲಿ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ. ಈಗ ಇನ್ನೊಂದು ಆರ್ಡರು ರ್ಯಾಪಿಡೋದಲ್ಲಿ ಬುಕ್ ಆಗಿದೆ. ಇಲ್ಲಿಂದ ಉಳ್ಳಾಳಿಗೆ 64 ರೂಪಾಯಿಗೆ. ಬನ್ನಿ ಫ್ರೆಂಡ್ಸು, ಪಿಕಪ್ ಮಾಡ್ಕೊಳ್ಳೋಣ. ಇದು ಅಜ್ಜಿ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ಟು ನಕ್ಕನ ಎಲ್ಲೂ ಕ್ಯಾಶೇ ಇಲ್ಲ. 60 ರೂಪಾಯಿಗೆ 100 ರೂಪಾಯಿ ಕೊಡ್ತಾರೆ, ಕ್ಯಾಶ್ ಇರಲ್ಲ. ಈಗೇನೋ ಇತ್ತು, ಇಲ್ಲ ಅಂದಿದ್ರೆ ನನ್ನ ಅಜ್ಜಿ ಅಲ್ಲೇ ಒಂದು ಅರ್ಧ ಗಂಟೆ ವೇಸ್ಟ್ ಆಗ್ಬೋದು ಚೇಂಜ್ ಹುಡುಕೊಂಡೆ.
ಈಗ ನೋಡಿ 64 ರೂಪಾಯಿ ಇದೆ, ನಾನು 60 ರೂಪಾಯಿ ತೊಗೊಂಡೆ. ಈಗ 4 ರೂಪಾಯಿ ಹೊಗೆ. ಅವನ ಅಷ್ಟೊಂದು ಪೆಟ್ರೋಲ್ ನೋಡಿದ್ರೆ ಆಕಾಶದಲ್ಲಿದೆ. ಇಲ್ಲಿ ಬನ್ನಿ ನೋಡೋಣ ಏನಾಗುತ್ತಾ ಆಗಲಿ, ಏನು ಮಾಡೋಕ್ಕಾಗಲ್ಲ ಲೈಫು. ಗೆಳೆಯರೆ, ಈಗೊಂದು ಪಿಕಪ್ ಲೊಕೇಶನಿಗೆ ಬಂದೀನಿ. ಕಸ್ಟಮರಿಗೆ ಕಾಲ್ ಮಾಡುವ. OTP 844 ರಾಂಗ್ ಇದೆ. 8220. ಎಲ್ಲಿರೋದು ಲೊಕೇಶನ್ನು? ಕೂತ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಆರ್ಡರ್ ಅಸೈನ್ ಆಗಿದೆ. ಇಂದ ಬಿಡದಿ ರೂಟಲ್ಲೆಲ್ಲೋ ಇರೋದು ಅನಿಸುತ್ತೆ. ಬನ್ನಿ ಸ್ನೇಹಿತರೆ, ಪಿಕಪ್ ಲೊಕೇಶನ್ ಅಲ್ಲ, ಡ್ರಾಪ್ ಲೊಕೇಶನ್ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ ನಿಮಿಷಕ್ಕೆ. ಬನ್ನಿ ನಾನು ಅಪ್ಡೇಟ್ ಮಾಡ್ತೀನಿ ಡ್ರಾಪ್ ಲೊಕೇಶನಲ್ಲಿ. ಅಂದಾಗೆ ಫ್ರೆಂಡ್ಸು, ಇದನ್ನು ನಾನು ಇನ್ಸೆಂಟಿವ್ನ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ನೋಡಿ, ಈಗ ರ್ಯಾಪಿಡೋದಲ್ಲಿ ಈಗ ಒಂದು 3/4 ಗಂಟೆ ಆಯಿತು ಅಂತ ಅಂದ್ಕೊಳ್ಳಿ. 3/4 ಗಂಟೆ ಆಯಿತು ಅಂತ ಅಂದ್ಕೊಳ್ಳಿ. ಈಗ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಬಂತು. ಹಂಗೆ ನಜ್ಜಿ ಅದನ್ನೇ ಕಾಯ್ಕೊಂಡು ಕೂತ್ಕೊಂಡ್ರೆ ಸುಮಾರು ಜನ ಮಾಡ್ತಿರ್ತಾರೆ ಕಂಪ್ಲೀಟ್ ಮಾಡೋದಕ್ಕೆ. ಆಗಲ್ಲ. ನಾವು ಬೇರೆ ಎಲ್ಲೆಲ್ಲ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರ್ತವೆ. ಇವನ್ನೆಲ್ಲ ನಜ್ಜಿ ಒಂದು ಮಿಸ್ ಆಯಿತು ಅಂದರೂ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೋಸ್ಕರನೇ ಸುಮ್ಮನೆ ಆರಾಮಾಗಿ ಎಷ್ಟು ಸಿಗುತ್ತೋ ಅಷ್ಟು, ಎರಡು ಅಪ್ಲಿಕೇಶನಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಮಾಡಿಕೊಂಡು ಆರಾಮಾಗೆ ಮುಗಿಸ್ಕೊಳ್ಳೋಣ. ಅದಕ್ಕೆ ಈಗ ಎರಡನೇದು ಒಂದು ಓಲಾದಲ್ಲಿ ಮುಗೀತು. ಒಂದು 64 ರುಪೀಸಿಗೆ 60 ರುಪೀಸಿಗೆ ಅನ್ಕೊಳ್ಳಿ. ನನಗೆ ಅಪ್ಲಿಕೇಶನಲ್ಲಿ ಆ್ಯಕ್ಚುಲಿ ತೋರಿಸಿದ್ದು 72. ಇನ್ನು ಮಿಕ್ಕಿದ್ದು ವಾಲೆಟಿಗೆ ಆ್ಯಡ್ ಆಗಿರೋದು ಅವ್ನ ಅಕೌಂಟ್ ಯಾವುದೋ ಗೊತ್ತಿಲ್ಲ ಏನಕ್ಕೋ -11 ರುಪೀಸ್ ಇತ್ತು. ನಮ್ಮನ್ನು ಅಲ್ಲಿಗೆ ಹೊಗೆ ಹಾಕಿಸ್ಬೋದಿಲ್ಲ ಗೊತ್ತೀಗ ಊಬರಲ್ಲಿ. ನೋಡೋಣ, ಇದರಲ್ಲಿ ರ್ಯಾಪಿಡೋದಲ್ಲಿ ಈಗ ಆರ್ಡರು ಸಿಕ್ಕಿದೆ. ನೋಡೋಣ ಎಲ್ಲಿಗೆ ಅಂತ. ಯಾವುದಾದ್ರೂ ಒಂದೊಂದು ಬೆಳಗ್ಗೆ ಹೊತ್ತು ಏನು ಗೊತ್ತಾ, ದೊಡ್ಡ ಆರ್ಡ್ರ್ ತೊಗೊಳ್ಬೇಕು ಬೆಸ್ಟು. ಆಮೇಲೆ ಮಧ್ಯಾಹ್ನ ಹೋಗ್ತಾ ಅಜ್ಜಿ ಟ್ರಾಫಿಕ್ಕಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಫುಲ್ಲು ಅಲ್ಲೇ ಸ್ಟಕ್ ಆಗಿ ಹೋಗ್ತೀವಿ. ಅದಕ್ಕೆ ಬೆಳಗ್ಗೆನೇ ದೊಡ್ಡ ಆರ್ಡ್ರ್ ಮುಗಿಸ್ಕೊಬಿಟ್ರೆ ನಕ್ಕಂಡು ಸೇಫು. ಆಮೇಲೆ ಹೆಲ್ಮೆಟ್ ಹಾಕೋ ಬ್ರದರ್. ಕಸ್ಟಮರಿಗೆ ಹೆಲ್ಮೆಟ್ ಹಾಕೊಟ್ಟಿಲ್ಲ ಗೊತ್ತು. ನಾನೊಬ್ಬ ಮೆಂಟಲ್ಲು. कौन है ये लोग? कहाँ से आते हैं? ಪೊಲೀಸ್ ಹಿಡಿದ್ರೆ ಅದಕ್ಕೊಂದು ಗುಣ. ನನ್ನ ಅಕ್ಕನ ಇಲ್ಲೇನೋ ಖಾಲಿ ಇತ್ತು. ನನಗೆ ಮಂಕ್ ಹಿಡಿದು ಬಿಟ್ಟಿದೆ ಗುರು. ಯಾಕೋ ಇವತ್ತು ಬೆಳಗ್ಗೆನೆ ಎಲ್ಲ ಮರ್ತು ಹೋಗ್ತಿದೆ. ವೆದರ್ ಬೇರೆ ನಜ್ಜಿ ಫುಲ್ಲು ಮೋಡ ಮುಚ್ಕೊಂಡಿದೆ. ಯಾವಾಗ ಮಳೆ ಹೆಂಗುತ್ತಾ ಗೊತ್ತಿಲ್ಲ. ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಊಬರಲ್ಲಿ 67 ರುಪೀಸ್ ಇತ್ತು. ಇದ್ದೇನೆ ಇಲ್ಲಿಂದ ಕೆಂಗೇರಿಯಿಂದ ಉಲ್ಲಾಳಿಗೆ. ನೋಡೋಣ ಬನ್ನಿ ಈಗ ನೆಕ್ಸ್ಟ್ ಆರ್ಡರ್ಸ್ ಎಲ್ಲಿ ಸಿಗುತ್ತೆ ಅಂತ. ಇದು ಆ್ಯಕ್ಚುಲಿ ಒಳಗಡೆ ಆಗೋಯ್ತು ಅನಿಸುತ್ತೆ. ಮೇಯ್ನ್ ರೋಡಿಗೆ ಹೋಗ್ಬೇಕೀಗ. ಮೇಯ್ನ್ ರೋಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಯಾವುದಾದ್ರು ಆರ್ಡರ್ ಸಿಕ್ಕಿದ್ರೆ ಪಿಕ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ನಾನು ಬ್ರೇಕ್ ಟೈಟ್ ಮಾಡಬೇಕು. ಬ್ರೇಕು ಫುಲ್ಲ ಲೂಸ್ ಆಗ್ಬಿಟ್ಟಿದೆ. ಬ್ರೇಕು ಲೈಫೇ ಲೂಸ್ ಆಗ್ಬಿಟ್ಟಿದೆ. ಬ್ರೇಕ್ ಎಲ್ಲ ಆಗುತ್ತೆ. ಬನ್ನಿ ನಾನು ಬಸ್ ಬೇರೆ ಮಕ್ಕಳನ್ನ.
ಮುಂಚೆ ಗಾಡಿ ಬ್ರೇಕ್ ಹಿಡಿದ್ರೆ ಲಾರಿ ಹಿಡಿತಾರಲ್ಲ ಹಂಗೆ ಸೌಂಡ್ ಬರ್ತೈತೆ. गजब बेइज्जती है. ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ಬೇಕು ಗಾಡಿನ. ಉಳಿಯೋದು ಒಂದ್ಸಲಿ ಬಿಡಬೇಕು. ಈಗ ಎಷ್ಟು ಖರ್ಚು ಬರುತ್ತೋ ಗೊತ್ತಿಲ್ಲ. ನೋಡೋಣ ಬನ್ನಿ ಫ್ರೆಂಡ್, ನೆಕ್ಸ್ಟ್ ಎಲ್ಲಿ ಪಿಕಪ್ ಸಿಗುತ್ತೆ ಅಂತ. ಇಲ್ಲೆಲ್ಲ ಒಳಗೆ ಬಂದ್ಬಿಟ್ಟಿನಿ ಏರಿಯಾದಲ್ಲಿ. ಇಲ್ಲೆಲ್ಲ ಸಿಗೋದು ಡೌಟೇ. ಹೊರಗಡೆ ಹೋಗ್ಬೇಕು, ಯಾವ ಕಡೆ ಹೋಗಲಿ. ಸ್ನೇಹಿತರೆ, ಇಲ್ಲೇ ಒಂದು ಈಗ ಆರ್ಡರ್ ಸಿಕ್ಕಿದೆ ಓಲಾದಲ್ಲಿ. 97 ರೂಪೀಸ್ ಏನೋ ಆರ್ಡರ್ ಇದ್ದದ್ದು. ಇಲ್ಲೇ 0.6 ಕಿಲೋಮೀಟರ್ ಪಿಕಪ್ ಇದೆ. ಅಜ್ಜಿ ರಾಯಬಿಡೋದಲ್ಲಿ ಆರ್ಡರ್ ಬರ್ತಿದ್ದಂಗೆ ಮಯ ಆಗ್ತಿದೆ ಗುರು. ಅದು ಯಾರು ಎತ್ಕೊತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಪಟ್ಟಂತ ಮಯ ಆಗ್ತದೆ. ಇಲ್ಲಿ ಹುಡುಗರು ಫುಲ್ಲು ಸ್ಪೀಡಲ್ಲಿದ್ದಾರೆ. ನಾವೇ ಸ್ಲೋ ಆಗ್ಬಿಟ್ಟಿದ್ದೀವ ಹಿಂಗೆ ಗೊತ್ತಿಲ್ಲ. ಬನ್ನಿ, ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಪಿಕ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. OTP ಸರ್. 1787 ಕೂತ್ಕೊಳ್ಳಿ. ಎಲ್ಲಿ ಲೊಕೇಶನು? ಹಾಂ, ಕಾಮಾಕ್ಷಿ ಪಾಳ್ಯ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಅಸೈನ್ ಆಗಿದೆ. ಇಲ್ಲಿಂದ ಕಾಮಾಕ್ಷಿ ಪಾಳ್ಯಕ್ಕೆ ಅಂತೆ ಒಂದು 8.3 ಕಿಲೋಮೀಟರ್ಸ್ ಇದೆ. ಬನ್ನಿ ಫ್ರೆಂಡ್ಸು, ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಲೊಕೇಶನ್ಗೆ ಹೋಗ್ಬಿಟ್ಟು. 97 ರೂಪೀಸ್ ಚೆನ್ನಾಗಿತ್ತು ನಾನು ಪಿಕ್ ಮಾಡಿದಾಗ. ಹಿಂಗೆ ಹೋಗ್ಬೋದು. ಹಂಗೆ जा सकता है इधर से? मालूम नहीं. ಅಮ್ಮ, ಈ ಕಡೆ ರೂಟ್ ಇದೆಯಾ? ಹೋಗ್ಬೋದಾ? $90. ठीक है, थैंक यू. ಆಯಿತು, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. 90 ರೂಪೀಸ್ ಇದ್ದೀವಿ. 97 ರೂಪೀಸ್ ಇದ್ದೀವಿ. ಇವಾಗ ಮತ್ತೆ ನಾನು ನೆಕ್ಸ್ಟ್ ಆರ್ಡರ್ಗೆ ವೆಯ್ಟ್ ಮಾಡ್ತೀನಿ. ಕಾಯ್ತಾರೆ ಏನು ಕೆಲಸ ತಗೊಂಡು ಏನು ಮಾಡ್ತಾರೆ ಗೊತ್ತಿಲ್ಲ. ಕೆಲಸ ನಮ್ಮ ಕೆಲಸನೇ ಸಿಕ್ತಿರೋದು ಕಂಪ್ನಿ. ಅದು ನಮ್ಮ ಈ ಲಾರಿಗಳು ಮಕ್ಕಳು ರೈಡರ್ಗಳು ಒಬ್ಬೊಬ್ರು ಇರ್ತಾರಲ್ಲ ಚಪ್ಪರಿ. ನನ್ನ ಮಕ್ಕಳು ನನ್ನ ಮಕ್ಕಳಿಗೋಸ್ಕರನೇ ಎಲ್ಲ ಮಾಡೋದು. ನನ್ನ ಮಕ್ಕಳು ಅವ್ರ ಐಡಿಯಲ್ಲಿ ಮಾಡಿಕೊಂಡು ಬೇರೆಯವರಿಗೆ ಬೈಕ್ ಕೊಟ್ಬಿಟ್ಟು ಮಾಡಿ ಅಂತ ಬೆಳೆಸ್ತಾರಲ್ಲ, ಆ ಕಾರಣಕ್ಕೆ ಸ್ಟಾರ್ಟ್ ಆಗ್ಬೇಕು ಈಗ. ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ಮತ್ತೆ ಪಿಕಪ್ ಆಯಿತು. ಅಸೈನ್ ಆಗಿದೆ. ಈಗ ಇಲ್ಲೇ ಇರೋದು ಊಟ ಮಾಡ್ಕೊಬೇಕು. ₹107 ಏನೋ ಇರೋದು ಆರ್ಡರು. ಅದೇ ರೂಟಲ್ಲಿದ್ದೆ. ಇದು ಅಲ್ಲೇ ಕೊಡಬೇಕು ತಾನೆ. ಪಿಕಪ್ ಮಾಡೋ ಪೊಲೀಸರ ನಿಂತೇನು. ರ್ಯಾಪಿಡೋದಲ್ಲಿ ಯಾವ ಲೆಕ್ಕಾಚಾರದಲ್ಲಿ ಕೊಡ್ತೀಯನೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ₹1 45 ರೂಪೀಸ್ ಪ್ಲಸ್ ₹1 95 ರೂಪೀಸ್ ಪ್ಲಸ್ ₹5 ಆ ಥರ ಕೊಡ್ತೀಯಾನೆ. ಫ್ರೆಂಡ್ಸ್, ಇವಾಗ ಒಂದು ಪಿಕಪ್ಪಿಗೆ ಬಂದಿದ್ದೀನಿ. ಕಸ್ಟಮರಿಗೆ ವೆಯ್ಟಿಂಗು. ಫೋನ್ ಮಾಡಿ ಬರ್ತೀನಿ ಅಂದಿದ್ದಾರೆ. ವೆಯ್ಟ್ ಮಾಡೋಣ, ಬನ್ನಿ ಎಷ್ಟು ಬರ್ತಾರೆ, ಎಷ್ಟು ಗಂಟೆ ಬರ್ತಾರೆ ನೋಡೋಣ. ಹೌದು ಸರ್. ಈಗ ಹೋಗ್ಬೋದಾ? ಹೌದಾ? ಸ್ನೇಹಿತರೆ, ಈಗ ಒಂದು ಆರ್ಡರು ಪಿಕಪ್ ಮಾಡ್ಕೊಂಡಿದ್ದೀನಿ ಕಸ್ಟಮರ್ನ. ಇಲ್ಲಿಂದ ಮತ್ತಿಕೆರೆಗೆ ಇರೋದು ಒಂದು
9 ಕಿಲೋಮೀಟ್ರ್ ಏನೋ ಇದೆ ಡ್ರಾಪು. ಅಜ್ಜಿ ರೋಡ್ ಬೇರೆ ಹಿಂಗಿದೆ, ಕತೆ ಇದೆ. ಬನ್ನಿ ಫ್ರೆಂಡ್ಸ್, ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೂರ 5 ಒಂದತ್ತು ಒಂದತ್ತು ಹೌದು ಹೌದು ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. 107 ರೂಪಾಯಿಗೆ. ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಆರ್ಡರ್ ಸಿಗುತ್ತೆ ಅಂತ ನೋಡೋಣ. ಊಪರಲ್ಲಿ ದೂರದ್ದೇ ಪಿಕಪ್ ಸಿಗ್ತಾ ಇದೆ ಇವರು, ಯಾವುದು ಹತ್ರದ್ದು ಸಿಗ್ತಾ ಇಲ್ಲ ನನಗೆ. 3-4 ಕಿಲೋಮೀಟ್ರ್ ಆ ಥರ ಸಿಗ್ತಾ ಇದೆ ನನಗೆ. KR ಪುರಂಗೆ 148 ರೂಪಾಯಿ. 15.8 ಕಿಲೋಮೀಟ್ರಿಗೆ 148 ರೂಪಾಯಿ ಸಿಗ್ತಾ ಇದೆ KR ಪುರಂಗೆ. ಯಾವನು ಹೋಗ್ತಾನೆ ನಕ್ಕಣ್ಣ ಟ್ರಾಫಿಕಲ್ಲಿ. ಈ ಕಡೆ ರೂಟಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ ಹೋಗೋಣ ಫ್ರೆಂಡ್ಸ್. ಒಳ್ಳೆ ಆರ್ಡ್ರು ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ದೂರದ್ದು ಸಿಗ್ತಾ ಇದೆ. ಅಲ್ಲಿ ಹೋಗ್ಬಿಟ್ರೆ ಸಿಗಾಕೊಂಡ್ಬಿಡ್ತೀನಿ ಫ್ರೆಂಡ್. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಅಸೈನ್ ಆಗಿದೆ. ಇಲ್ಲಿಂದ ಬಸವನಗುಡಿಗೆ ಇರೋದು 148 ರೂಪಾಯಿ ಏನೋ ಇತ್ತು. ಬನ್ನಿ ಫ್ರೆಂಡ್, ನಾನು ನಿಮಗೆ ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. OTP ಹೇಳಿ ಸರ್. 14 ತೊಗೊಳ್ಳಿ ಸರ್. ಎಲ್ಲಿ ಲೊಕೇಶನ್ನು? ಹಲೋ ಫ್ರೆಂಡ್ಸ್, ಇವಾಗ ಒಂದು ಆರ್ಡರು ಅಸೈನ್ ಆಗಿದೆ. ಇದರಿಂದ ಎಲ್ಲಪ್ಪ ಮತ್ತಿಕೆರೆಯಿಂದ ಬಸವನಗುಡಿಗೆ 19 ಕಿಲೋಮೀಟ್ರ್ ಇದೆ. ಎಷ್ಟು ಸಿಗುತ್ತೋ ನೋಡಬೇಕು. ನಾನು ಎಷ್ಟಕ್ಕೆ ಎತ್ಕೊಂಡು ನಾನೊಬ್ಬ ಮರ್ತೋಗುತ್ತೆ ಅವರು ಎಷ್ಟಕ್ಕೆ ತೊಗೊಂಡೆ ಎಷ್ಟು ಏನು ಅಂತ. ಹಿಂಗೆ ಯಾಮಾರಿಸ್ಕೊಂಡು ಕೂತವ್ರೆ ನಮ್ಮನ್ನು. ರ್ಯಾಪಿಡೋದವರು ಆರಾಮಾಗಿ ಯಾಮಾರಿಸ್ತಾರೆ ಇವರು ನಮ್ಮನ್ನು. $172. 172. ಸರಿ ಫ್ರೆಂಡ್ಸ್, ಈಗ ಒಂದು ಡ್ರಾಪ್ ಕಂಪ್ಲೀಟ್ ಆಯಿತು. 173 ರೂಪಾಯಿ ಏನೋ. 172 19 ಕಿಲೋಮೀಟ್ರಿಗೆ. ಯಾವ ಜ್ಞಾನದಲ್ಲಿ ಇಟ್ಕೊಂಡು ಗೊತ್ತಿಲ್ಲ ನಾನು. ಏನೋ ಜಾಸ್ತಿ ಕಾಣಿಸ್ತದೆ ರೋಡ್ಗಳಿಗೆ. ಕಮ್ಮಿ ದೂರ ಇದೆ ಅಂತ ಅಂದ್ಕೊಂಡ್ರೆ 172 ಕಿಲೋಮೀಟ್ರ್ 172 ರೂಪಾಯಿ 19 ಬಗ್ಗೆ ಕರ್ನಾಟಕ. ಬನ್ನಿ ಫ್ರೆಂಡ್ಸ್, ನೋಡೋಣ ನೆಕ್ಸ್ಟ್ ಯಾವಾಗ ಆರ್ಡರ್ ಸಿಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಆಮೇಲೆ ರ್ಯಾಪಿಡೋ ಮಾಡಲೇಬಾರ್ದು ಅನ್ಸುತ್ತೆ. ಮತ್ತು ಊಬರಲ್ಲಿ ಇಲ್ಲ ಅಂದಾಗ ರ್ಯಾಪಿಡೋ ತೊಗೋತೀನಿ ಅಷ್ಟೇ. ಯಾಕಂದರೆ ರ್ಯಾಪಿಡೋ ಮಾಡಲೇಬಾರ್ದು. ರ್ಯಾಪಿಡೋ ಡಿಲೀಟ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಕರೆಕ್ಟಾಗಿ. ಊಬರೇ ಗೊತ್ತಾಗ ಊಬರಲ್ಲೇ ಮಾಡ್ಕೊತೀನಿ.
ಇನ್ನು ಓಲಾ ಅಂತ ಇನ್ನೂ ಥರ್ಡ್ ಕ್ಲಾಸು, ಅದೊಂಥ ಥರ್ಡ್ ಕ್ಲಾಸ್ ಅಪ್ಲಿಕೇಶನ್ ಇನ್ನು ಬಂದಿಲ್ಲ. ಓಲಾ ಅಂತ ಥರ್ಡ್ ಕ್ಲಾಸ್ ಅಪ್ಲಿಕೇಶನ್ನು ಇನ್ನೊಂದು ಯಾವೂ ಇಲ್ಲ. ಯಾವ್ಯಾವ ಕಾರಣಕ್ಕೂ ಓಲಾ ಮಾಡಬೇಡಿ. ಮೊನ್ನೆ ಯಾವುದೋ ಒಂದು ಆರ್ಡರ್ ತೊಗೊಂಡೆ ಓಲಾದಲ್ಲಿ ಫುಡ್ಡಿಂದು. ಆ ಫುಡ್ಡಿಂದು ತೊಗೊಂಡು 3.5 ಕಿಲೋಮೀಟ್ರು ಪಿಕಪ್ಪು, 4 ಕಿಲೋಮೀಟ್ರ್ ಡ್ರಾಪು. ಸರಿನಾ, 60 ರೂಪಾಯಿ ಇತ್ತು. ನಾನು ಹಿಂಗೆ ಈಗ ಇದು ತೊಗೊಂಡಲ್ಲ, ಅದೇ ಥರ ಎತ್ಕೊಂಡ್ಬಿಟ್ಟೆ. ಅದು ಆರ್ಡರು ಎಷ್ಟು ಇರಿಟೇಟ್ ಆಗೋದೆ ಅಂದರೆ, ಆರ್ಡರ್ ತೊಗೊಂಡು ಈಗ ಫಸ್ಟು ಕಸ್ಟಮರ್ದು ಲೊಕೇಶನ್ನೇ ಬೇರೆ ಇದಾಗ್ಬಿಟ್ಟಿದೆ. ಕೆಂಗೇರಿ ಇದಿದೆಯಲ್ಲ ಮೆಟ್ರೋ ಸ್ಟೇಷನ್ನು, ಕೆಂಗೇರಿ ಮೆಟ್ರೋ ಸ್ಟೇಷನಲ್ಲಿ ಕಸ್ಟಮರ್ದು ಇದು ಆರ್ಡರು ಇದಾಗಿದೆ, ಬುಕ್ಕಿಂಗ್ ಆಗಿರೋದು. ಕಸ್ಟಮರ್ ಬುಕ್ ಮಾಡಿರೋದೇ ಬೇರೆ ಲೊಕೇಶನ್ ಅಂತ. ಎಂಥ ತಲೆನೋವು ಅಂದರೆ ಅದು. ಹೋಗ್ಬಿಟ್ಟು ನಾನು ಕಸ್ಟಮರಿಗೆ ಫೋನ್ ಮಾಡಿದ್ರೆ ಅವರು ಬೇರೆ ಕಡೆ ಬನ್ನಿ ಅಂತ ಹೇಳೋದು. ಸರಿ ಬಿಡು ಅಂತ ನಾನು ಅಲ್ಲೋಗ್ಬಿಟ್ಟು ಅದು ಆರ್ಡರು ಕೊಟ್ಟೆ ಕಸ್ಟಮರಿಗೆ. ಆಮೇಲೆ ಕಂಪ್ಲೀಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಅವನಿಗೇನು ಕಂಪ್ಲೀಟೇ ಆಗ್ತಿಲ್ಲ ಅದು ಆರ್ಡರು. ಅದು ಲೊಕೇಶನ್ ಎಲ್ಲಿಂದ ಇದು ಬುಕ್ ಆಗಿರುತ್ತಲ್ಲ, ಅದೇ ಅಪ್ಲಿಕೇಶನಲ್ಲಿ ಎಲ್ಲಿ ರಿಜಿಸ್ಟರ್ ಆಗಿರುತ್ತಲ್ಲ ಅದು, ಆ ಲೊಕೇಶನ್ಗೆ ಹೋಗುತ್ತೆ ಇದು ಆರ್ಡರು ಕಂಪ್ಲೀಟ್ ಕೊಡಬೇಕು. ಆರ್ಡ್ರ್ ಕಂಪ್ಲೀಟ್ ಕೊಡಬೇಕು ಅಂದರೆ ಕಸ್ಟಮರ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಯಾಕೆಂದರೆ OTP ಬೇಕಲ್ಲ. OTP ತೊಗೊಂಡು ಹೋಗೋಣ ಅಂತ ಹೋಗ್ತೀನಿ, ನಮ್ಮನ್ನು ಫೋಟೋ ಬೀಳ್ತಾ ಇದೆ OTP ಆಗ್ತದೆ. ಹುಚ್ಚಿಡೋದು ಮತ್ತೆ ಹೋಗ್ಬಿಟ್ಟು ಕಸ್ಟಮರ್ ಹತ್ರ ಇದ್ರದ್ದು ಪಾರ್ಸಲ್ದು ಕವರ್ ತೊಗೊಂಡು ಫೋಟೋ ಹಾಕ್ಬಿಟ್ಟು ಆಮೇಲೆ ಬಂದಿತ್ತು. ನಾನು ಹುಚ್ಚಿಡಿಸ್ಬಿಡ್ತಿದ್ದೆ. ಇನ್ನೊಂದ್ಸಲಿ ಓಡಾದಂಗೆ ಮಾಡಲೇ ಬರ್ಬೋದು. ಆ ಥರ ಟೆನ್ಷನ್ ಆಗೈತಿ. ಆಮೇಲೆ ಇದು ಹೀಗಾಗಿರೋದು. ಆಮೇಲೆ ಕಸ್ಟಮರ್ ಕೇರಿಗೆ ಫೋನ್ ಮಾಡೋದು, ನೀವು ಕನೆಕ್ಟೇ ಆಗಲ್ಲ ಅದು ಓಲಾದಲ್ಲಿ. ಅದು ಹೆಂಗೆ ಕಸ್ಟಮರು ನಂಬಿಟ್ಟು ಅದು ಓಲಾದಲ್ಲಿ ಕುತ್ಕೊಂಡ್ರು, ಅದು ಹೆಂಗೆ ಅದು ಹೆಂಗೆ ಕಸ್ಟಮರು ನಂಬ್ಕೊಂಡು ಅದು ಓಲಾದಲ್ಲಿ ಬುಕ್ಕಿಂಗ್ ಮಾಡ್ತಾರೋ ದೇವರಿಗೆ ಹೋಗ್ತಾರೆ. ನನಗಂತೂ ತಲೆ ಕೆಟ್ಟೈತೆ ಒಂದೇ ದಿನಕ್ಕಲ್ಲ, ಒಂದೇ ಆರ್ಡರಿಗೆ. ಅದಕ್ಕಿಂತ ಇನ್ನೊಂದು 2 ಸಲಿನೂ ಹಂಗೆ ಆಗಿತ್ತು. ಬಟ್ ಇಡ್ಲಿ ಬಿಡೋ ಹೊತ್ತು ಮಾಡ್ತಾ ಇದ್ದೆ ಓಲಾದಲ್ಲಿ. ಇದೇ ಥರ ಬರೀ ಇದೇ ಥರ ಪ್ರಾಬ್ಲಮ್ಗಳು ಓಲಾದಲ್ಲಿ. ನಮ್ಮನೆ ಗಾಡಿ ಅಂತೂ ಹೋಯ್ತು. ಹೋಗ್ತಾ ನಮ್ಮ ಗಾಡಿ, ಓಲಾ ಗಾಡಿ ಫ್ರೀ ಆಗ್ಬಿಟ್ರು ಯಾರೋ ತೊಗೊಳಲ್ಲ ಗಾಡಿ. ಹಲೋ ಸರ್, ಇಲ್ಲಿ ಲೊಕೇಶನಲ್ಲಿದ್ದೀನಿ. ಹೌದಾ? ಹಾಂ, ಬಂದೆ. ಹಾಂ, ಬಂದೆ.